ಕೊನೆಗೂ ಬಿಜೆಪಿ ಒಳಗೆ ಇದ್ದ ಅಘೋಷಿತ ತುರ್ತು ಪರಿಸ್ಥಿತಿ ಹೋಗಿದೆಯಾ? ಇದು ಈಗ ದಿಲ್ಲಿಯ ರಾಜಕೀಯ ವಲಯದಲ್ಲಿ ಪತ್ರಕರ್ತರ ನಡುವೆ ಎದ್ದಿರುವಂತಹ ದೊಡ್ಡ ಪ್ರಶ್ನೆ. ಲೋಕಸಭೆ ಚುನಾವಣಾ ಫಲಿತಾಂಶ ಬಿಜೆಪಿ ಒಳಗೆ ತಂದಿರುವ ಹಾಗೆ ತರಲಿರುವಂತಹ ಬದಲಾವಣೆಗಳು ಏನೇನು? ಆಂತರಿಕ ಪ್ರಜಾಪ್ರಭುತ್ವ ಅನ್ನುವಂಥ ಮರೆತೇ ಹೋದ ಫ್ಯಾಕ್ಟರ್ ಮತ್ತೆ ಬಿಜೆಪಿಯಲ್ಲಿ ಮರಳಲಿದೆಯಾ? ಮೋದಿ ಅಮಿತ್ ಶಾ ಹೊರತುಪಡಿಸಿ ಉಳಿದ ನಾಯಕರು ಮಾತಾಡುವ, ಸಲಹೆ ಸೂಚನೆ ನೀಡುವಂತಹ ವಾತಾವರಣ ಪಕ್ಷದಲ್ಲಿ ಮರಳಲಿದೆಯಾ? ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈಗ ವಿಷಯಕ್ಕೆ ಬರೋಣ. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಹೈಕಮಾಂಡ್ನಲ್ಲಿ ಅಧಿಕಾರ ಕೇಂದ್ರೀಕರಣವಾಗಿದ್ರ ಬಗ್ಗೆ ಚರ್ಚೆ ಇತ್ತು. ಸಿಎಂ ಆಯ್ಕೆ, ಇದಕ್ಕಿದ ಹಾಗೆ ಸಿಎಂ ಬದಲಾವಣೆ, ಅಭ್ಯರ್ಥಿಗಳ ಆಯ್ಕೆ ಎಲ್ಲವೂ ಮೇಲಿನ ಹಂತದಲ್ಲಿ ನಿರ್ಧಾರ ಆಗ್ತಾ ಇತ್ತು ಮತ್ತು ಅನುಷ್ಠಾನಗೊಳಿಸಲಾಗ್ತಾ ಇತ್ತು. ಯಾರ ಸಲಹೆಗಳಿಗೂ ಅಭಿಪ್ರಾಯಗಳಿಗೂ ಅಲ್ಲಿ ಆಸ್ಪದನೇ ಇರಲಿಲ್ಲ. ಜಾಣ ಬಿಜೆಪಿ ನಾಯಕರು ತಮ್ಮ ಅಸ್ತಿತ್ವಕ್ಕಾಗಿ ಬಾಯಿ ಹೊಲೆದುಕೊಂಡು ನಡು ಬಗ್ಗಿಸಿ ನಿಲ್ಲೋದನ್ನ, ಮೋದಿ ಶಾಗೆ ಬೋಪರಾಕ್ ಹೇಳೋದನ್ನ ಕಲ್ತು ಬಿಟ್ಟಿದ್ರು. ಮೋದಿ ಮೋದಿ ಅನ್ನೋದಕ್ಕೆ ಮಾತ್ರ ಅವ್ರ ಬಾಯಿ ಸೀಮಿತವಾಗಿತ್ತು ಅಂತ ಅಂದ್ರೆ ಉತ್ಪ್ರೇಕ್ಷೆ ಏನಲ್ಲ. ಮೋದಿ ಮತ್ತು ಅಮಿತ್ ಶಾಗೆ ವಿಧೇಯರಾಗಿರೋದೇ ಸುರಕ್ಷಿತ ಅನ್ನೋದು ಅವರೆಲ್ಲರಿಗೂ ಕೂಡ ಮನದಟ್ಟಾಗಿತ್ತು. ಆಗಾಗ ಬೋಪರಾಕ್ ಹೇಳೋದಿಕ್ಕೂ ಕೂಡ ರೆಡಿ ಇಲ್ಲದಂಥ ಹಿರಿಯರು ತಮಗೆ ಕೊಟ್ಟಂತ ಒಂದು ಹುದ್ದೆಯನ್ನು ನೋಡಿಕೊಂಡು ತಮ್ಮಷ್ಟಕ್ಕೆ ತಾವಿದ್ರು. ಅವರು ಲೆಕ್ಕಕ್ಕಿಂತ ಜಾಸ್ತಿ ಗುಣಗಾನನೂ ಮಾಡ್ತಾ ಇರಲಿಲ್ಲ, ಟೀಕೆ ಟಿಪ್ಪಣಿ ಅಂತೂ ಇಲ್ಲವೇ ಇಲ್ಲ. ಆದರೆ ಯಾವಾಗ ಜೂನ್ 4ರಂದು ಲೋಕಸಭೆ ಚುನಾವಣೆ ಫಲಿತಾಂಶ ಬಂತು, ಬಿಜೆಪಿ ಒಳಗಿನ ಚಹರೆ ಮತ್ತು ಚಲನೆಗಳೇ ಬದಲಾಗ್ಬಿಟ್ಟಿವೆ. ಮೊದಲಿಗೆ ಕೃಷಿ ಸಚಿವರಾಗಿ ನೇಮಕಗೊಂಡ ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ದಿಲ್ಲಿಯಿಂದ ಭೋಪಾಲ್ಗೆ ರೈಲಿನಲ್ಲಿ ಬಂದದ್ದನ್ನು ಗಮನಿಸೋಣ. ಅವರು ಭೋಪಾಲ್ನಲ್ಲಿ ಬಂದಿಳಿದಾಗ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಎದ್ದು ಕಾಣ್ತಿತ್ತು. ರೈಲ್ ನಿಲ್ದಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಅವರನ್ನು ಬರಮಾಡಿಕೊಂಡ್ರು. ಭೋಪಾಲ್ನಲ್ಲಿ ಅವರ ರೋಡ್ ಶೋ ಅಂತೂ ಮತ್ತೊಮ್ಮೆ ಅವರ ಧ್ವನಿಗೆ ಹಿಂದಿನದೇ ತಾಕತ್ತು ಬಂದಿರೋದ್ರ ಸಾಕ್ಷಿ ಅಂತಿತ್ತು. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಚೌಹಾಣ್ ನೇತೃತ್ವದಲ್ಲಿಯೇ ಬಿಜೆಪಿ ಪ್ರಚಂಡ ಗೆಲುವನ್ನು ಸಾಧಿಸಿದಾಗಲೂ ಮೋದಿ ಮತ್ತು ಶಾ ಜೋಡಿ ಚೌಹಾಣ್ ಅವರನ್ನ ನಗಣ್ಯ ಅನ್ನುವಂತೆ ನಡೆಸ್ಕೊಂಡಿತ್ತು. ಅಕ್ಷರಶಃ ಅವರನ್ನು ಬದಿಗೆ ಸರಿಸಿತ್ತು. ತಮ್ಮನ್ನು ಸಿಎಂ ಮಾಡೋದಿಲ್ಲ ಅಂತ ಗೊತ್ತಾಗತ್ಲೇ ದಿಲ್ಲಿಗೆ ಹೋಗಿ ಭಿಕ್ಷೆ ಬೇಡೋದಕ್ಕಿಂತ ಸಾಯೋದೇ ಮೇಲು ಅಂತ ಚೌಹಾಣ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ತೀರಾ ಅನಿರೀಕ್ಷಿತವಾಗಿ ಮೋಹನ್ ಯಾದವ್ ಅವರು ಮಧ್ಯಪ್ರದೇಶ ಸಿಎಂ ಆದರು. ಚೌಹಾಣ್ ಬದಿಗೆ ಸರಿದ್ಬಿಟ್ರು. ಕಡೆಗೆ ವಿದಿಶಾದಿಂದ ಅವರನ್ನು ಲೋಕಸಭಾ ಚುನಾವಣಾ ಕಣಕ್ಕಿಳಿಸುವಂಥ ತೀರ್ಮಾನ ಆಯಿತು. ಚೌಹಾಣ್ ತಾಕತ್ತು ನೋಡಿ ಭಾರಿ ದೊಡ್ಡ ಜಯವನ್ನು ಅವರು ಸಾಧಿಸಿದ್ರು. ಈ ಜಯ ಮೋದಿಯಿಂದ ಆಯಿತು ಅಂತೆಲ್ಲ ಹೇಳಿದ್ರೆ ಅದು ಖಂಡಿತ ಸರಿಯಾಗಿರೋದಿಲ್ಲ. ಚೌಹಾಣ್ ಅವರಿಗೆ ಅವ್ರದೇ ಆದಂಥ ವರ್ಚಸ್ಸಿದೆ, ಜನಪ್ರಿಯತೆ ಇದೆ, ಗೆಲ್ಲುವಂಥ ತಾಕತ್ತು ಕೂಡ ಅವ್ರದೇ. ಹಾಗಾಗಿ ಅವರನ್ನು ಕೇಂದ್ರ ಸಂಪುಟದಿಂದ ಹೊರಗಿಡುವಂಥ ಅವಕಾಶನೇ ಮೋದಿ ಮತ್ತು ಶಾಗೆ ಇಲ್ವಾಗ ಹೋಯಿತು. ಹಾಗೂ ಒಂದು ವೇಳೆ ಅವರನ್ನು ಹೊರಗಿಟ್ಟಿದ್ದೇ ಆದಲ್ಲಿ ಮತ್ತೆ ಅವರನ್ನು ಮಧ್ಯಪ್ರದೇಶ ಸಿಎಂ ಆಗಿ ಮಾಡದೆ ಬೇರೆ ವಿಧಿ ಇಲ್ಲ ಅನ್ನುವಂಥ ಸ್ಥಿತಿ ಮೋದಿ ಮತ್ತು ಶಾ ಎದುರು ಉಂಟಾಗಿತ್ತು. 17 ವರ್ಷ ಕಾಲ ಮಧ್ಯಪ್ರದೇಶವನ್ನು ಆಳಿದಂಥ ಚೌಹಾಣ್ ಕೇಂದ್ರ ಸಂಪುಟ ಸೇರೋದಕ್ಕೆ ಅರ್ಹರಾಗದೇ ಇರೋದು ಹೇಗೆ ಸಾಧ್ಯ ಆಯಿತು? ಅವರಿಗೆ ಪ್ರಮುಖ ಕೃಷಿ ಖಾತೆ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆಗಳನ್ನೇ ನೀಡಲಾಯಿತು. ಮಧ್ಯಪ್ರದೇಶದಲ್ಲಿ ಕೃಷಿ ವಲಯದಲ್ಲಿ ಅವ್ರು ತಂದಂಥ ಮಾರ್ಪಾಡು ಗೊತ್ತಿದ್ದವರಿಗೆ ಈಗ ಕೇಂದ್ರ ಸಂಪುಟದಲ್ಲಿ ಅವರು ಸೂಕ್ತ ಗೌರವ ಪಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿನೇ ದಿಲ್ಲಿಯಿಂದ ಭೋಪಾಲ್ಗೆ ಅವರ ರೈಲು ಪ್ರಯಾಣ ಇಡೀ ದೇಶದ ಗಮನ ಸೆಳೆದಿತ್ತು. ಅದು ಅವರ ಜನಪ್ರಿಯತೆ ಎಂಥದ್ದು ಅನ್ನೋದನ್ನು ಸಾಬೀತುಪಡಿಸಿತು. ಚೌಹಾಣ್ ಸೇರಿದಂತೆ ಇಂಥದೇ ವರ್ಚಸ್ಸನ್ನು ಹೊಂದಿದ್ದಂಥ ವಸುಂಧರಾ ರಾಜೆ, ರಮಣ್ ಸಿಂಗ್, ದೇವೇಂದ್ರ ಫಡ್ನವೀಸ್, ಕರ್ನಾಟಕ ಬಿಜೆಪಿಯ ನಾಯಕ ಯಡಿಯೂರಪ್ಪ ಎಲ್ಲರನ್ನ ಮೋದಿ ಮತ್ತು ಶಾ ಜೋಡಿ ಹೇಗೆ ಬದಿಗೆ ಸರಿಸ್ತಾ ಬಂತು ಅನ್ನೋದನ್ನು ನೋಡಿದ್ದೀವಿ. ಆದರೆ ಈಗ ಅದು ಚೌಹಾಣ್ ಮೂಲಕ ಬದಲಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕಡೆಗಣನೆಗೆ ಒಳಗಾಗಿದ್ದಂಥ ಅವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ತಮ್ಮ ಮೇಲಿನ ಜನಪ್ರೀತಿ ಎಂಥದ್ದು ಅನ್ನೋದನ್ನು ಅವ್ರಿಗೆ ತೋರಿಸಿದಂತಾಗಿದೆ. ಅವ್ರ ಪ್ರತಿಯೊಂದು ನಡೆಯೂ ಈಗ ಗಮನ ಸೆಳೆಯುವಂತಾಗಿದೆ. ಬಿಜೆಪಿಯಲ್ಲಿ ಹೇಗೆ ಆ ಒಂದು ಉಸಿರುಗಟ್ಟುವಂಥ ವಾತಾವರಣ ಹೋಗಿ ಹೊಸ ಗಾಳಿ ಬೀಸತೊಡಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ನೀಟ್ ಪೇಪರ್ ಲೀಕ್ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಆಕ್ರೋಶ ಎದುರಿಸ್ತಾ ಇರುವಂಥ ಹೊತ್ತಿದು. ಬಿಹಾರ ಡಿಸಿಎಂ ಮತ್ತು ಬಿಜೆಪಿ ನಾಯಕ ವಿಜಯ್ ಸಿನ್ಹಾ ಸುದ್ದಿಗೋಷ್ಠಿಯನ್ನು ನಡೆಸಿ ಪೇಪರ್ ಲೀಕ್ ಹಗರಣದ ಜೊತೆಗೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹೆಸರನ್ನ ತಳಕ್ ಹಾಕೋದಿಕ್ ನೋಡಿದ್ರು. ಬಂಧಿತ ಆರೋಪಿಗೆ NHI ಅತಿಥಿ ಗೃಹದಲ್ಲಿ ರೂಮ್ ಕಾಯ್ದಿರಿಸಿದ್ರು ತೇಜಸ್ವಿ ಯಾದವ್ ಅವರ ಆಪ್ತ ಕಾರ್ಯದರ್ಶಿ ಅನ್ನೋದು ಸಿನ್ಹಾ ಆರೋಪ ಆಗಿತ್ತು. ಆದರೆ NHIಗೆ ಯಾವುದೇ ಅತಿಥಿ ಗೃಹ ಪಾಟ್ನಾದಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ನಿತಿನ್ ಗಡ್ಕರಿ ಅಡಿಯಲ್ಲಿ ಬರುವಂಥ NHI ಪ್ರಕಟಣೆ ಮೂಲಕ ನೀಡಿಬಿಡ್ತು. ಗಡ್ಕರಿ ಹೇಳಿದಂತಹ ಸತ್ಯ ಅವ್ರದೇ ಪಕ್ಷದ ನಾಯಕರ ಸುಳ್ಳು ಮತ್ತು ಹೊಣೆಗೆಡಿತನವನ್ನು ಕೂಡ ಬಯಲಿಗೆಳೆದಿತ್ತು. ಗಡ್ಕರಿ ಅವ್ರ ಬಗ್ಗೆ ಹೇಳುವಾಗ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಮೊನ್ನೆ NDA ಸಭೆ ನಡೆದಾಗ ವೇದಿಕೆಯಲ್ಲಿ ಮೋದಿ, ಶಾ, ನಡ್ಡಾ ಮತ್ತು ರಾಜನಾಥ್ ಸಿಂಗ್ ಇದ್ರೆ ಹೊರತು ಗಡ್ಕರಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಬಿಜೆಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದ ಅವರು ಅವತ್ತು ಇತರ ಸಂಸದರ ಜೊತೆಗೆ ಕುಳಿತಿದ್ರು. ಬಿಜೆಪಿಯ ಈ ಹಿಂದಿನ ಅಧ್ಯಕ್ಷರುಗಳಿಗೆ ಅಲ್ಲಿ ಕುರ್ಚಿಗಳಿದ್ವು ಅನ್ನೋದಾದ್ರೆ ನಿತಿನ್ ಗಡ್ಕರಿ ಅವರಿಗೆ ಯಾಕಿರಲಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದ್ದಿತ್ತು. ಈವರೆಗೆ ಅವರಿಗೆ ಸಂಪುಟದಲ್ಲಿ ಮೋದಿ ಬೆಂಬಲನೂ ಇರಲಿಲ್ಲ.
ಅವರು ಮಹಾರಾಷ್ಟ್ರಕ್ಕೆ ಹೋಗಲಿ ಅನ್ನೋದೇ ಮೋದಿ ಶಾ ಜೋಡಿಯ ಇಂಗಿತ ಆಗಿತ್ತು. ಆದರೆ ಅವ್ರ ಖಾತೆ ಕೂಡ ಬದಲಾಗದ ಹಾಗೆ RSS ನೋಡ್ಕೊಳ್ತು. ಗಡ್ಕರಿ ಗಟ್ಟಿಯಾದ್ರು. ಇನ್ನು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ತನ್ನನ್ನು ಸರ್ಕಾರದಲ್ಲಿನ ಹೊಣೆಗಾರಿಕೆಯಿಂದ ಮುಕ್ತಗೊಳಿಸುವಂತೆ ಕೋರಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆಗಾಗಿ ಪೂರ್ಣ ಸಮಯ ಹಾಕುವಂಥ ಉದ್ದೇಶ ಅವ್ರದ್ದು. ಈ ರೀತಿ ಬಿಜೆಪಿಯಲ್ಲಿ ಈಗ ಬೇರೆ ಬೇರೆ ನಾಯಕರು ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಉತ್ಸಾಹದಿಂದ ಮುಂದೆ ಬರ್ತಾ ಇರುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದಂಥ ಅವಕಾಶ ಬಿಜೆಪಿಯಲ್ಲಿ ಕಳೆದ 1 ದಶಕದಿಂದ ಇದ್ದಿರಲಿಲ್ಲ. ತಮ್ಮ ಇಂಥ ನಿಲುವನ್ನು ನೇರವಾಗಿ ಮುಕ್ತವಾಗಿ ಜನರೆದುರು ಪ್ರಕಟಿಸೋದು ಬಿಜೆಪಿ ನಾಯಕರಿಗೆ ಸಾಧ್ಯ ಆಗ್ತಾ ಇದೆ ಅನ್ನೋದಾದ್ರೆ ಖಂಡಿತವಾಗಿಯೂ ಇದು ಬಿಜೆಪಿಯಲ್ಲಿ ಹೊಸದು ಬದಲಾವಣೆ ಆಗ್ತಾ ಇದೆ ಅನ್ನೋದರ ಸ್ಪಷ್ಟ ಸೂಚನೆ ಇದು. ಇದೆಲ್ಲವೂ ಬಿಜೆಪಿಯೊಳಗೆ ಮತ್ತೆ ಆಂತರಿಕ ಪ್ರಜಾಪ್ರಭುತ್ವ ಜಾಗ ಪಡಿತಾ ಇದೆ ಅನ್ನೋದನ್ನೇ ಹೇಳ್ತಾ ಇದೆ. ಹಾಗಾದ್ರೆ ಈ ಬದಲಾವಣೆ ತರಬಹುದಾದಂಥ ಹೊಸ ತಿರುವುಗಳು ಏನಿರಬಹುದು? ಹಣ, ಸುಳ್ಳು ಪ್ರಚಾರ, ನಾಯಕರುಗಳ ಮೇಲೆ ಹಿಡಿತ ಸಾಧಿಸೋದು, ಆಕ್ರಮಣಕಾರಿ ಭಾಷಣಗಳು, ಇವೆಲ್ಲ ಚುನಾವಣೆಯಲ್ಲಿ ಯಾವಾಗಲೂ ನೆರವಿಗೆ ಬರುತ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ಈ ಬೆಳವಣಿಗೆಗಳು ಕೊಡ್ತಾ ಇವೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಗೆಲುವಿಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅಭಿನಂದಿಸಿದ್ದಾರೆ. ಬಿಜೆಪಿಯೊಳಗೆ ನಾಯಕರು ತಮಗನಿಸಿದ್ದನ್ನು ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದೇ ಇಲ್ಲಿ ಮಹತ್ವದ ವಿಚಾರ. ಬಿಜೆಪಿ ಹೈಕಮಾಂಡ್ ಈಗಲೂ ಪ್ರಬಲವಾಗಿಯೇ ಇರಬಹುದು, ಆದರೆ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳೋದು ಸಾಧ್ಯವಾಗ್ತಾ ಇದೆ ಮತ್ತು ಇಡೀ ವಾತಾವರಣವೇ ಪಕ್ಷದೊಳಗೆ ಬದಲಾಗ್ಬಿಡ್ತಾ ಇದೆ ಅನ್ನೋದು ಮಹತ್ವದ ಸಂಗತಿ. ಬಿಜೆಪಿ ಈಗ ತನ್ನ ಶಕ್ತಿ ಏನನ್ನೋದನ್ನು ಶುರುವಿನಿಂದ ಕಂಡುಕೊಳ್ಳುವ ಕಡೆಗೆ ಹೊರಳದಂತಿದೆ. ಬಿಜೆಪಿಯೊಳಗೆ ಈ ಮೊದಲಿದ್ದಂಥ ಒಂದು ಆಂತರಿಕ ಪ್ರಜಾಪ್ರಭುತ್ವವೇ ಮೋದಿ ಶಾರಂಥ ನಾಯಕರು ಹೊರಹೊಮ್ಮೋದಕ್ಕೆ ಕಾರಣ ಆಗಿತ್ತು. ಈಗ ಅಂಥದ್ದೇ ಸಾಧ್ಯತೆಯೊಂದು ಮತ್ತೆ ತೆರೆದುಕೊಳ್ತಾ ಇರುವಾಗ ಬಿಜೆಪಿಯೊಳಗೆ ಹೊಸ ನಾಯಕತ್ವದ ಕುರಿತ ಸ್ಪಷ್ಟತೆ ಕಾಣಿಸಿದ್ರು ಕೂಡ ಏನು ಅಚ್ಚರಿ ಇಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.